ಹೆಸರು? ಸರ್, ತಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ಡಾಕ್ಟರ್ ಸುಧಾಕರಣ ಪಟ್ಟಾಭಿಮಾನಿ. ನಮ್ಮ ನಿಮಿಷ, ಈಗ ಡಾಕ್ಟರ್ ಕೆ ಸುಧಾಕರನ್ ಅವರ ಕಟ್ಟ ಅಭಿಮಾನಿ ಅಂತ ಹೇಳಿದ್ರಲ್ಲ, ಈ ಕಟ್ಟ ಅಭಿಮಾನಿ ಆಗೋದಕ್ಕೆ ನೀವು ಅವರಲ್ಲಿ ನೋಡಿದಂತ ಗುಣ ಯಾವುದು ಸರ್? ಮೊಟ್ಟ ಮೊದಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 108 ಅಂಗವಿಕಲರಿದ್ರು. ಅಂತ ಅಂಗವಿಕಲರನ್ನು ಯಾರು ಗುರುತಿಸಲಿಲ್ಲ. 108 ಜನ ಅಂಗವಿಕಲರನ್ನು ಗುರುತಿಸಿ 108 ಜನಕ್ಕೆ ಗಾಡಿ ಕೊಟ್ಟು ವಿತ್ ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್ ಎಲ್ಲ ಮಾಡಿ ನಮ್ಮಂತ, ನಾನು ಒಬ್ಬ ಹ್ಯಾಂಡಿಕ್ಯಾಪ್ಟೆ, ನಮ್ಮಂತ ಅಂಗವಿಕಲರನ್ನು ಗುರುತಿಸಿ ನಿಮ್ಮಂಥವ್ರ ಮೇಲೆ ಬರಬೇಕು, ಎಲ್ಲರೂ ಚೆನ್ನಾಗಿರೋ ಥರ ನೀವು ಚೆನ್ನಾಗಿರ್ಬೇಕು, ಮುಂದೆ ಬರಬೇಕು ನಿಮ್ಮಂಥವ್ರು ಅಂತ ಹೇಳ್ಬಿಟ್ಟು ಮುಂದೆ ಬರೋಕ್ಕೆ ಪ್ರೋತ್ಸಾಹ ಮಾಡಿರೋಂಥ ಒಳ್ಳೆ ಗುಣ. ಮತ್ತೆ ನಮ್ಮ ಬಯಲಸೀಮೆ ಏನಿದೆ, ಕುಡಿಯೋಕ್ಕೂ ಕೂಡ ನೀರು ಪರದಾಡ್ತಾ ಇದ್ವು. ಇವತ್ತು ನಮ್ಮ ಬಯಲು ಸೀಮೆಗಳಿಗೆ ನೀರು ತಂದಿರೋದಕ್ಕೆ ಪ್ರತಿಯೊಬ್ಬ ಸಣ್ಣ ರೈತರ ಮುಖದಲ್ಲೂ ಮಂದಹಾಸ. ಹೂವು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಪ್ರತಿಯೊಂದು ಬೆಳೆಯಿಂದನೂ ನಮ್ಮ ಚಿಕ್ಕಬಳ್ಳಾಪುರ ಜನತೆ ರೈತರು ಅದೇ ರೀತಿ ಸುಧಾಕರನ್ ಹತ್ರ ಯಾರೇ ಹೋಗ್ಲಿ, ಒಬ್ಬ ಕಾರ್ಯಕರ್ತ ಹೋಗ್ಲಿ, ಹಣ ನನಗೆ ಈ ತರ ತೊಂದರೆ ಆಗಿದೆ ಅಂದ್ರೆ ಆ ತೊಂದರೆ ನನ್ನೂ ತೊಂದರೆ ಕಡಪ್ಪ ಅಂತ ಹೇಳ್ಬಿಟ್ಟು ಮುಂದೆ ನಿಂತು ತೊಂದರೆಯನ್ನ ಕ್ಲಿಯರ್ ಮಾಡಿ ನಮ್ಮ ಯಾರಿಗೂ ಏನೂ ಆಗಬಾರ್ದು, ಚಿಕ್ಕಬಳ್ಳಾಪುರ ನಮ್ಮ ಜನತೆ ಎಲ್ಲರೂ ಚೆನ್ನಾಗಿರ್ಬೇಕು, ವಿಕಸಿತ ಭಾರತ ಹೇಗೋ ವಿಕಸಿತ ಚಿಕ್ಕಬಳ್ಳಾಪುರ ಮಾಡಬೇಕು ಅನ್ನೋದೇ ನಮ್ಮ ಡಾಕ್ಟರ್ ಕೆ ಸುಧಾಕರನ್ ಅವರ ಆಶಯ. ಚಿಕ್ಕಬಳ್ಳಾಪುರ ಜನತೆಗೆ ಈಗ ನಿಜವಾಗ್ಲೂ ಸೂರ್ಯೋದಯ ಆಗಿದೆ ಸರ್. ಸೂರ್ಯ ಹೇಗೋ ಚಂದ್ರ ಹೇಗೋ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಅಂತ ಹೇಳ್ತಾ ಇದ್ರಲ್ವಾ, ಹಾಗೆ ನರೇಂದ್ರ ಮೋದಿ ಅವರು ಕೂಡ ನೀವು ಜೈಕಾರ ಹಾಕಿದ್ರಿ. ನರೇಂದ್ರ ಮೋದಿ ಅವರು ಬಗ್ಗೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯ? ನರೇಂದ್ರ ಮೋದಿಜಿಯವರು ವಿಶ್ವಕಂಡ ಶ್ರೇಷ್ಠ ಪ್ರಧಾನಿಗಳಲ್ಲಿ ಪ್ರಧಾನಿಗಳು. ಅವರು ಒಂಥರ ದೇವರ ಸಮಾನ. ಇಡೀ ವಿಶ್ವಕ್ಕೆ ಜಗದ್ಗುರು ಅವರು. ಇಡೀ ನನ್ನ ದೇಶ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ದೇಶ ನೋಡ್ಬೇಕಾದ್ರೆ ಎಲ್ಲಿ GDP ಹೆಂಗೆ ಉತ್ಪನ್ನ ಹೆಂಗೆ ಚೆನ್ನಾಗಿದೆ ಅಂದ್ರೆ ನಮ್ಮ ದೇಶ ಸುಮಾರು ಎಲ್ಲಾ ರಾಷ್ಟ್ರಗಳು ಭಾರತವನ್ನು ನೋಡಿ ಕಲಿಬೇಕು ಅನ್ನೋ ಒಂದು ಮಟ್ಟಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ದೇಶವನ್ನು ಕರೆದುಕೊಂಡು ಈಗ ನಾನ್ ಕೇಳೋದು, ಈಗ ನರೇಂದ್ರ ಮೋದಿ ಅವರು ದೇಶಕ್ಕೆ ದೇವರು ಅಂತ ಹೇಳಿದಿರಾ, ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ದೇವರು ಅಂತ ಹೇಳಿದಿರಾ. ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ನೀವು ಮತ ಮಾಡಿದಿರಲ್ಲ, ನರೇಂದ್ರ ಮೋದಿ ಅವರ ಅಲೆಯನ್ನು ನೋಡಿದ್ರ, ಡಾಕ್ಟರ್ ಕೆ ಸುಧಾಕರ್ ಅವರ ಸೇವೆಯನ್ನು ನೋಡಿ ಮತದಾನ ಮಾಡಿದಿರಾ? ನಾವು ಡಾಕ್ಟರ್ ಕೆ ಸುಧಾಕರನ್ ಅವರು ಏನು ಆರೋಗ್ಯ ಸಚಿವರಾಗಿದ್ರು ಮತ್ತು MLA ಏನಾಗಿದ್ರು, ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಗುಣಗಳು ಮತ್ತು ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಕಂಡು ಅವರು ಅಭಿಮಾನಿಯಾಗಿ ಮತ್ತೆ ದೇಶಕ್ಕೋಸ್ಕರ ಅವರು ಹಗಲಿರುಳು ಕಷ್ಟಪಟ್ಟು 24 ಗಂಟೆನೂ ದುಡ್ದು ನನ್ನ ದೇಶ ಚೆನ್ನಾಗಿರ್ಬೇಕು, ಸುಭಿಕ್ಷವಾಗಿರ್ಬೇಕಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಎಷ್ಟು ಕಷ್ಟಪಡ್ತಾವ್ರು ಅದು ಒಂದು ನೋಡಿ, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗಾಗಿ ನಮ್ಮ ಸುಧಾಕರನ್ ನೋಡಿ ನಾವೆಲ್ಲ ಸುಧಾಕರನ್ ನರೇಂದ್ರ ಮೋದಿಜಿ ಅವರಿಗೆ ತುಂಬಾ ತುಂಬಾ ಧನ್ಯವಾದ ಹೃದಯಗಳನ್ನು ಅರ್ಪಿಸ್ತೀವಿ. ಅಭಿನಂದನೆಗಳ ಸಲ್ಲಿಸಿದ್ದೀರಾ. ಈ ಒಂದು ಮತ್ತೆ ನನ್ನ ವೈಯಕ್ತಿಕವಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಈಗ JDS ಹಾಗೂ ನಮ್ಮ BJP ಅವರು ಮೈತ್ರಿಕೂಟವಾಗಿ ಬಂದಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆನೂ ಹೇಳಿದಿರಾ, ಈ ಕಡೆ ಡಾಕ್ಟರ್ ಕೆ ಸುಧಾಕರ್ ಅವ್ರ ಬಗ್ಗೆನೂ ಹೇಳಿದಿರಾ. ಈಗ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ನಿಮಗೆ ಒಲವನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ದೇವೇಗೌಡರು ಅಪ್ಪಾಜಿ ಅವರು ಕರ್ನಾಟಕದ ಪ್ರಧಾನಿ, ಶ್ರೇಷ್ಠ. ಅವರು ಒಂದು ವರ್ಷ ಪ್ರಧಾನಿ ಹುದ್ದೆಯಲ್ಲಿದ್ದು ನನ್ನ ದೇಶ ಚೆನ್ನಾಗಿರ್ಬೇಕಂತ ಇದು ಮಾಡಿದ್ರು ಅಂತ ನಮ್ಮ ದೇವೇಗೌಡರು ಅಪ್ಪಾಜಿಯವರನ್ನು ನಮ್ಮ ನರೇಂದ್ರ ಮೋದಿ ಅವರನ್ನು ಮೆಚ್ಚಿ ಮೈತ್ರಿ ಮಾಡಿಕೊಂಡು ನನ್ನ ಬಲನು ನಿನಗೆ ಅಂತ ಹೇಳ್ಬಿಟ್ಟು ಬೆನ್ನೆಲುಬಾಗಿ ನಿಂತು ದೇವೇಗೌಡರು ಅಪ್ಪಾಜಿನು ನರೇಂದ್ರ ಮೋದಿಗೆ ಬೆನ್ನೆಲುಬಾಗಿ ನಿಂತು ವಿಜಯೀ ಭವ ಅಂತ ಹೇಳ್ಬಿಟ್ಟು ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ಇಡೀ ದೇಶದ ಸಿದ್ಧತೆ ಇದ್ದಿದ್ದೀವಿ. ಕೊನೆಯದಾಗಿ ಎಷ್ಟು ಮತಗಳಿಂದ ಅಂತರದಿಂದ ಮುನ್ನಡೆ ಆಗ್ತಾರೆ ಡಾಕ್ಟರ್ ಕೆ ಸುಧಾಕರ್? 1 ಲಕ್ಷ ಮತಗಳ ಅಂತರದಿಂದ ನಮ್ಮ ಸುಧಾಕರನ್ ಅವರು. ತುಂಬಾ ಧನ್ಯವಾದಗಳು. ಅಂದ್ರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ದೇಶಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಇನ್ನೊಂದಷ್ಟು ಮಾತಾಡ್ತೀವಿ.